ಇಳಿತೈತೆ, ಹಾಕಿರೋ ಮೇಕಪ್ ಇಳಿತೈತೆ, ಸುಸ್ತಾಗ್ತೈತೆ. That is the craze of Dasara events. ಎಲ್ಲಾರ್ಗು ನಮಸ್ಕಾರ, ನಾನ್ ದಿಲಾನಿ. ಇವತ್ ನಾವು ಮೈಸೂರ್ಗೆ ಹೋಗ್ತಾ ಇದೀವಿ. ತುಂಬಾ ದಿನದಿಂದ ಮೈಸೂರ್ಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಅನ್ಕೊಂಡಿರೋದ್ನ ಮಾಡ್ಲೇಬೇಕು ಅಂತ ಬಸ್ ಹತ್ತೇ ಬಿಟ್ಟೆ. ಮೈಸೂರಲ್ಲಿ ಆಲ್ರೆಡಿ ನಮ್ಮವ್ರೊಬ್ರು ಇದ್ದಾರೆ, ಇವರೇ ಅದು. ಹಾಯ್, ನಾವು ಮೈಸೂರಿಗೆ ಬಂದಿದೀವಿ ಫ್ಲವರ್ ಶೋ ನೋಡಕ್ಕೆ. ದಿಸ್ ಇಸ್ ಅವರ್ ಶ್ರೀ, ನಮ್ ಫ್ರೆಂಡ್. ಇಲ್ಲಿ ವೆದರ್ ಸ್ವಲ್ಪ ತಿಕ್ಲಂಗ್ ಆಡ್ತೈತೆ, ಮಳೆ ಬರ್ತೈತೆ, ಬಿಸಿಲಿದೆ. ಸಿ ದಿಸ್. ಸಿಕ್ಕಾಪಟ್ಟಿ ಟ್ರಾಫಿಕ್ ಜಾಮ್ ಅಪ್ಪ. ಯಾರು ಫ್ಲವರ್ ನ ನೋಡ್ತಾನೆ ಇಲ್ಲ, ಎಲ್ಲ ಬಂದು ಫೋಟೋ ಇಟ್ಕೊಂಡು ಹೋಗ್ತಾವ್ರೆ ಅಷ್ಟೇ. ಒಣಗ್ಬಿಟ್ಟೈತೆ ಅದು ಫ್ಲವರ್. ಚೇಂಜ್ ಮಾಡ್ತಾರೆ ಇವತ್ತು. ನಾವು ಅದೇ ಪ್ರೋಗ್ರಾಮ್ ತೋರಿಸಲಿಲ್ಲ, ಹಿಂಗೆ ಚಳಿ ಆಗ್ತೈತೆ ಅಂತ ಸ್ವೆಟರ್ ಹಾಕೊಂಬಂದ್ರೆ ಸೆಗೆ ಕಿತ್ಕೊಂಡು ನೀರು ಸುರಿತೈತೆ ಹಿಂದೆ. ಮಳೆ ಬರ್ತೈತೆ, ಸುತ್ತಮುತ್ತ ಫುಲ್ ಚಳಿ ಆಗ್ತೈತೆ. ಎಲ್ಲ ಗುಂಪಲ್ಲಿ ಓಡ್ಬಿಟ್ರು ಅಲ್ಲಿ. ನಾವ್ ಅದಕ್ಕೆ ಹುಷಾರಾಗಿ ಛತ್ರಿ ತಂದ್ವಿ. ಇವಾಗ ಹೋಗಿ ಫೋಟೋ ಹಿಡ್ಕೊಂಬೋದಪ್ಪ. ಮಳೆ ಬರ್ತೈತೆ, ಮಳೆ ಬರುತ್ತೆ, ನಾನು ಇವಾಗ ಒಂದ್ 2 ನಿಮಿಷ ಮುಂಚೆ ಹೇಳ್ದೆ ನೀರ್ ಸುರಿತೈತೆ ನನ್ ಮೈಯಲ್ಲಿ ಅಂತ. ನೋಡಷ್ಟೇ ನಿಂತು ಎಲ್ಲಾ ಕಡೆ ಫೋಟೋ ಶೂಟ್. ಆ ಫ್ಲವರನ್ನು ಯಾರು ನೋಡ್ತಾ ಇಲ್ಲ, ಬರ್ತಾವ್ರೆ, ನಿಂತ್ಕೊಂತವ್ರೆ, ಫೋಟೋ ತೆಗಿತಾವ್ರೆ. ಎಲ್ಲಿ ನೋಡಿದ್ರು ಜೋಡಿ ಅವರಪ್ಪ. ನಾವು ಮಾತ್ರ ಫ್ರೆಂಡ್ಸ್ ಬಂದ್ವಿ. ಎಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟು, ಈ ಶೂಟು ಆ ಶೂಟು ಹಿಂಗೆ ಓಸಿಯಲ್ಲಿ ಮುಗಿಸ್ಬಿಡ್ತಾರೆ. ನಾವು ಮುಂಚೆನೆ ಬರ್ಬೇಕಾಗಿತ್ತು. ನಾನು ಅವತ್ತಂತಾನೆ ಮೈಕ್ ಮನೇಲಿ ಮರ್ತು ಹೋಗಿದ್ದೀನಿ. ಫ್ಲವರ್ ಶೋ ಆಕ್ಚುಲಿ ಚೆನ್ನಾಗಿತ್ತು, ವೆರೈಟಿ ಆಫ್ ಡಿಸೈನ್ಸ್ ಇತ್ತು. ನಾವು ಆ ಥರ ಹೂವಾಲ ಇದೆಯಾ ಅಂತಾನೂ ನೋಡಿರ್ಲಿಲ್ಲ. ನಾವು ಫ್ಲವರ್ ಶೋ ಮುಗಿಸ್ಕೊಂಡು ತಿನ್ನೋ ಜಾಗಕ್ಕೆ ಬಂದಿದ್ದೀವಿ. ಹೆವಿ ರಶ್ ಅಪ್ಪ. ನಾವು ಇದಿಸ್ಕೊಂಡಿದ್ದೀವಿ, ಇದು ಪೊಟ್ಯಾಟೊ ಟ್ವಿಸ್ಟರ್. ನಂಗೆ ಒಬ್ಬೊಬ್ರು ವೈಬ್ಸ್ ಎಷ್ಟು ಇಷ್ಟ ಆಗುತ್ತಂದ್ರೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲೇ ಅಷ್ಟು ಕ್ಲೋಸ್ ಆಗ್ಬಿಡ್ತೀವಿ. ಇವರು ನಾನು ಅಂತೂ ಎಷ್ಟು ಎಂಜಾಯ್ ಮಾಡಿದೀವಿ ಅಂದ್ರೆ ಆ ಟೈಮಲ್ಲಿ. ನಾವು ಬಿಸಿಲೇ ಆಗ್ಬರಲ್ಲ, ಈ ಬಿಸಿಲಲ್ಲೇ ಓಡಾಡ್ಬೇಕು. ಫ್ಲವರ್ ಶೋ ಮುಗಿಸ್ಕೊಂಡು ಸ್ವಲ್ಪ ಏನು ತಿಂದಿಲ್ಲ, ಒಂದು ಡಬ್ಬಲ್ಲಿದೆ ರೇಟಲ್ಲಿ. ನಾರ್ಮಲ್ ಪೊಟ್ಯಾಟೊ ಟ್ವಿಸ್ಟರ್ 50 ರೂಪಾಯಿ ಇರೋದು 70 ರೂಪಾಯಿ. ಆಟೋ ಅವ್ರು ನೋಡ್ಬೇಕು, ಇಲ್ಲಿಂದ ಇಲ್ಲಿ ಬೇಲೆ 3 ಕಿಲೋಮೀಟರ್ಸ್ಗೆ 120 ರೂಪಾಯಿ ಅಂತೆ. ಅದೇ ಇಲ್ಲಿ ಈಗ ಯಾವ್ದು ಬುಕ್ ಮಾಡಿದ್ರೆ ರ್ಯಾಪಿಡೋ ಅಲ್ಲಿ ಬುಕ್ ಮಾಡಿದ್ರೆ ನಮ್ಗೆ 58-60 ರುಪೀಸು. 1 ಡಬ್ಬಲ್ ಚಾರ್ಜ್ ಮಾಡ್ತವ್ರು ಅವರು. ಹಿಂಗೆಲ್ಲ ಮಾಡಿದ್ರೆ ಹಿಂಗೆ. ಅದಕ್ಕೆ ಎಲ್ಲರೂ ಓನ್ ವೆಹಿಕಲ್ ಇಟ್ಕೊಂಡು ಬಂದು ತುಂಬಾ ಟ್ರಾಫಿಕ್ ಆಗ್ತಾ ಇದೆ ಮೈಸೂರಲ್ಲಿ. ಹೌದು. ನಾವು ಇವಾಗ ಆಹಾರ ಮೇಳಕ್ಕೆ ಬಂದಿದ್ದೀವಿ. ಇಲ್ಲೊಂದು ಮಾತ್ರ ಫ್ರೀ ಎಂಟ್ರಿ ಬಿಟ್ಟಿದ್ದಾರೆ, ಬೇರೆ ಕಡೆ ಎಲ್ಲ 50, 100, 120, 150. ಟಿಫನು ಮಾಡ್ದಿರ ಫುಲ್ ಪ್ರಿಪೇರ್ಡ್ ಆಗಿ ಹೋಗಿದ್ವಿ. ವೆಜ್ಜು ನಾನ್ ವೆಜ್ ಎಲ್ಲ ತಿನ್ಬೇಕು ಅಂತ. ಇದ್ರಲ್ಲೂ ಬರ್ಬೇಕು ನಾವು ತಿನ್ನೋಕೆ. ಇಳಿತೈತೆ, ಹಾಕಿರೋ ಮೇಕಪ್ ಇಳಿತೈತೆ, ಸುಸ್ತಾಗ್ತೈತೆ. ದಟ್ ಇಸ್ ದ ಕ್ರೇಜ್ ಆಫ್ ದಸರಾ events. ಅಗ್ರೀಡ್, ಥಾಟ್ ಅಪ್ರೂವ್. ಬಿಸಿ ಕೈ ಮಾಡ್ಕೊಂಡು ನಾವು ಒಂದು ಪಾವ್ ಭಾಜಿ, ಒಂದು ಸಾಬುದಾನ ವಡೆ ಇಸ್ಕೊಂಡಿದ್ದೀವಿ. ನನಗೆ ರುಮಾಲ್ ರೋಟಿ ಮತ್ತೆ ಕೀಮಾ ತಿನ್ಬೇಕನ್ಸ್ತೈತೆ. ಅದ್ರಲ್ಲೂ ಮೋಮೋಸು, ಆಮೇಲೆ ಅನಿಸಿದೆಲ್ಲ ತಗೊಳ್ತಾ ಇದ್ದೀವಿ. ಅನಿಸಿದೆಲ್ಲ ಎಲ್ಲ ಈಸ್ಕೊಂಡು ಒಂದು ಜಾಗಕ್ಕೆ ಹೋಗಿ ಕುತ್ಕೊಂಡು ತಿನ್ಬಿಟ್ಟೆ. ನಮಗೆಲ್ಲೂ ಸಾಬುದಾನ ವಡೆ ಸಿಗ್ತಾ ಇಲ್ಲ. ಆ ಪೋಸ್ಟರಲ್ಲಿ ಎಲ್ಲರೂ ಹಾಕೋರೆ ಸಾಬುದಾನ ವಡೆ ಇದೆ ಅಂತ. ಹೋಗಿ ಕೇಳಿದ ತಕ್ಷಣ ಖಾಲಿ ಇಲ್ಲ ಅಂತವ್ರೆ. ಇವಾಗ ನಾವು ಮೋಮೋಸ್ ಇಸ್ಕೊಳಕ್ಕೆ ಬಂದಿದ್ದೀವಿ. ಮೋಮೋಸ್ ಎಷ್ಟು ಲೇಟ್ ಮಾಡಿದ್ರು ಗೊತ್ತಾ ನಮಗೆ ಕೊಡೋಕ್ಕೆ. ನಾವು ಆದ್ಮೇಲೆ ಬಂದಿರೋರ್ಗೆಲ್ಲ ಕೊಟ್ಬಿಟ್ರು ಬೇಗ. ಅದಕ್ಕೆ ಇಂಥ ಜಾಗಕ್ಕೆ ಬಂದರೆ ಪೇಷನ್ಸ್ ಆಗಲ್ಲ, ಕಾಯಬೇಡಿ. ಅಂಕಲ್ 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 ಅಂತ ಇರಬೇಕು.
ಪರವಾಗಿಲ್ಲ ಸುಮಾರಾಗೈತೆ. ನಮಗೆ ಕುತ್ಕೊಳಕ್ ಜಾಗ ಇಲ್ಲ ಅಂತ ಕಂಡವ್ರು ಗಾಡಿ ಮೇಲೆ ಬಂದು ಕುತ್ಕೊಂಡಿದೀವಿ. ನೋಡಿ ಬೈದೆ ನಾವು ಶೆಕೆಗೆ ಬೆಂದು ಬಾಡೋಗ್ತಾ ಇದ್ದೀವಿ. ಇವಾಗ ಕೀಮಾ ದೋಸೆ ಇಸ್ಕೊಂಡಿದ್ದೀವಿ. ಸುಸ್ತಾಯ್ತು, ಸಾಕಾಯ್ತು ನಮಗೆ. ನಾನು ನೋಡಿ ಹೆಂಗ್ ಕೂತಿದ್ದೀನಿ. ಚೆನ್ನಾಗಿ ಊಟ ಮಾಡಿದ್ದಾಯ್ತು. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡಿ ಕರೆಕ್ಟಾಗಿ ತಿರ್ಗಾ ಒಂದು 7 o'clock 7:30ಗೆ ಬರ್ತೀವಿ ಲೈಟಿಂಗ್ಸ್ ನೋಡೋಕ್ಕೆ. ಹಾಂ ಏನು ಎಕ್ಸ್ಟ್ರಾ ಹಾಕಿದ್ದೀವಿ? ಹಾಂ, ರ್ಯಾಪಿಡೋ ಅಲ್ಲಿ ಎಂಥ ಕೆಲಸ ಮಾಡ್ತಾರಂದ್ರೆ 50 rupees ಚಾರ್ಜ್ ಇರುತ್ತೆ. ಬಟ್ ಅವ್ರು 50 rupeesಗೆ ಡ್ರೈವರ್ ಒಪ್ಕೊಂಡಿಲ್ಲ ಅಂದರೆ 10 ರೂಪಾಯಿ ನಾವು ಎಕ್ಸ್ಟ್ರಾ ಕೊಡಬೇಕು. 10 ರೂಪಾಯಿ ಒಪ್ಕೊಂಡಿಲ್ಲ ಅಂದರೆ 20 ರೂಪಾಯಿ ಜಾಸ್ತಿ ಮಾಡಬೇಕು. ಮನೆಗೆ ಬಂದು 2 hour ರೆಸ್ಟ್ ಮಾಡಿ ರೆಡಿಯಾಗಿ ತಿರ್ಗಾ ಚೆನ್ನಾಗ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಕ್ಯಾಮ್ರಾ ಕ್ವಾಲಿಟಿ ಗೊತ್ತಾಗಲ್ಲ ನಿಮಗೆ. ನಮಗೆ ನ್ಯಾಯವಾಗಿ ಒಂದು ಆಟೋ ಸಿಗ್ತಾ ಇಲ್ಲ, ಒಂದು ಆಟೋ ಬುಕ್ ಆಗ್ತಾ ಇಲ್ಲ. ಮೈಸೂರು ಪ್ಯಾಲೇಸ್ ಅಂದ್ರೇ ಇಲ್ಲ ಅಂತವ್ರೆ. ಕೇಳೋ ಮುಂಚೆ ರಿಜೆಕ್ಟ್ ಮಾಡ್ತವ್ರೆ ನಮ್ಮನ್ನ. ಪೊಲೀಸ್ ಅಂಕಲ್ಸ್ ಕುದುರೆ ಮೇಲೆ ಹೋಗ್ತಾ ಇದ್ರು. ಅಲ್ಲೆಷ್ಟು ಟ್ರಾಫಿಕ್ ಅಂದ್ರೆ ಒಬ್ಬೊಬ್ರಿಗೆ ಒಂಚೂರು ಸಿವಿಕ್ ಸೆನ್ಸ್ ಅನ್ನೋದಿಲ್ಲ. ಆ ಟ್ರಾಫಿಕ್ ನ ಕ್ಲಿಯರ್ ಮಾಡಕ್ ಪಾಪ ಪೊಲೀಸ್ ಅವ್ರು ಅಷ್ಟು ಕಷ್ಟ ಬೀಳ್ತವ್ರೆ. ಅದ್ರಲ್ಲಿ ಮಧ್ಯದಲ್ಲಿ ನುಗ್ಗಿ ಜಗಳಾಡಿ ಕಿರ್ಚಾಡಿ ಅವ್ರಿಗೂ ಹಿಂಸೆ ಕೊಡ್ತಾರೆ ಇವ್ರು. ನಾವು ಹಂಗೆ ಹಿಂಗೆ ಸಾಹಸ ಮಾಡಿ ಪ್ಯಾಲೇಸ್ ಹತ್ರ ಹೋಗೇ ಬಿಟ್ವಿ. ಲೈಟಿಂಗ್ಸ್ ಮಾತ್ರ ಸಖತ್ತಾಗಿತ್ತು. ಬಟ್ ನೆಟ್ವರ್ಕ್ ಹೋಯ್ತು, ಸಿಗ್ನಲ್ ಸಿಗ್ತಾ ಇಲ್ಲ, ಕಾಲ್ಸ್ ಬರ್ತಾ ಇಲ್ಲ, ಹೋಗ್ತಾ ಇಲ್ಲ. ಕಮ್ಯುನಿಕೇಶನ್ ಒಂದೇ ಪ್ರಾಬ್ಲಮ್ ಇದ್ದಿದ್ದು. ಅದು ಬಿಟ್ರೆ ವ್ಯೂ ಮಾತ್ರ ಬ್ಯೂಟಿಫುಲ್. ಆಲ್ರೆಡಿ ಟಯರ್ಡ್ ಆಗ್ಬಿಟ್ಟಿದ್ವಿ. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಎದ್ದಿ ತಿರ್ಗಾ ಅಲ್ಲೇ ಬಂದ್ವಿ. ಲೈಟ್ ಹಾಕದ್ನ ನೋಡ್ಬೇಕು ಅಂತ ಅಲ್ಲೇ ಬಂದ್ ಪ್ರೋಗ್ರಾಮ್ ನೋಡ್ಕೊಂಡ್ ಕೂತಿದ್ವಿ. ಆದ್ರೂ ಆ ಲೈಟಿಂಗ್ಸ್ಗೆ ಈ ಕ್ರೇಜ್ ಇರುತ್ತಂತ ಗೊತ್ತಿರ್ಲಿಲ್ಲ. ಸಮಾಧಾನ ಆಗೋವರೆಗೂ ಲೈಟಿಂಗ್ ಎಲ್ಲ ನೋಡ್ಕೊಂಡು ಅಲ್ಲಿಂದ ಎಕ್ಸಿಬಿಷನ್ ಬಂದು ಇವತ್ತೆಲ್ಲ ಗೇಮ್ಸ್ ಆಡಿ ಊಟ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದ ಮನೆಗೆ ಹೋಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಬರ್ಬೇಕಾಗಿತ್ತು ನಾನು. ಬಟ್ ಅಲ್ಲಿಂದ ಆ ಜಾಗ ಬಿಟ್ಟು ಇವ್ರನ್ನ ಬಿಟ್ಟು ಬರಕ್ ಒಂಚೂರು ಇಷ್ಟ ಇರ್ಲಿಲ್ಲ, ಮನ್ಸ್ ಕೇಳ್ತಾ ಇರ್ಲಿಲ್ಲ. ಬಟ್ ಬರ್ಲೇಬೇಕು, ನೆಕ್ಸ್ಟ್ ಟೈಮ್ ಬೇಗ ಬಂದೇ ಬರ್ತೀನಿ ಅಂತ ಹೇಳ್ಕೊಂಡು ಸಮಾಧಾನ ಮಾಡ್ತಾ ಬೆಂಗಳೂರಿಗೆ ಹೊರಟೆ. ಹಾಗೆ ನೀವು ಹೋಗೋ ಮುಂಚೆ ನಿಮ್ಗೆ ಏನಾದ್ರೂ ಇದೇ ತರ ಕಾಂಟೆಂಟ್ ಇಷ್ಟ ಆಯ್ತು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮೈಸೂರಲ್ಲಿ ನೀನ್ ಈ ಜಾಗ ನೋಡ್ಲೇಬೇಕು ಅನ್ನೋ ಪ್ಲೇಸ್ ಯಾವ್ದಾದ್ರು ಇದ್ರೆ ಕಮೆಂಟ್ ಮಾಡಿ. ಇದೇ ತರ ನಾನು ಹಾಕೋ ಕಾಂಟೆಂಟ್ ನೀವು ಮಿಸ್ ಮಾಡಬಾರ್ದು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಟಿಫೈ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.